ಹಾಯ್ ಎಲ್ಲರಿಗೂ. ಮರ್ಡರ್ ಮಿಸ್ಟರಿ, ಸಸ್ಪೆನ್ಸ್, ಥ್ರಿಲ್ಲಿಂಗ್ ಟ್ವಿಸ್ಟ್ಗಳು ನಿಮಗೆ ಇಷ್ಟವಿದ್ದರೆ ಈ ವಿಡಿಯೋ ನಿಮಗಾಗಿ. ಇಂದಿನ ವಿಡಿಯೋದಲ್ಲಿ ನಾವು ನೋಡುತ್ತಿರುವುದು ಟಾಪ್ 5 ಸೌತ್ ಇಂಡಿಯನ್ ಮರ್ಡರ್ ಮಿಸ್ಟರಿ, ಸಸ್ಪೆನ್ಸ್, ಥ್ರಿಲ್ಲರ್ ಮೂವೀಸ್ ದ ರೇಟಿಂಗ್ ಮತ್ತು ಯೂಸರ್ ಲೈಕ್ಸ್ ಆಧಾರದ ಮೇಲೆ. ಪ್ರತಿಯೊಂದು ಸಿನಿಮಾ ವಿಭಿನ್ನ ಅನುಭವ ನೀಡುತ್ತದೆ. ಹಾಗಾದರೆ ವಿಳಂಬವಿಲ್ಲದೆ ಕೌಂಟ್ಡೌನ್ ಆರಂಭಿಸೋಣ. ನಂಬರ್ 5 ಖುರಕ್ಕು. ಮಲಯಾಳಂ 2024ರಲ್ಲಿ ಬಿಡುಗಡೆಯಾದ ಖುರಕ್ಕು ಒಂದು ಡಬಲ್ ಮರ್ಡರ್ ಪ್ರಕರಣದ ಸುತ್ತ ಸಾಗುವ ಗಂಭೀರ ಕ್ರೈಮ್ ಥ್ರಿಲ್ಲರ್. ಕಥೆಯ ಆರಂಭದಿಂದಲೇ ಸಸ್ಪೆನ್ಸ್ ತುಂಬಿದ್ದು, ಪ್ರತಿ ದೃಶ್ಯವೂ ತೀವ್ರತೆಯಿಂದ ಕೂಡಿರುತ್ತದೆ. ಪೊಲೀಸ್ ತನಿಖೆ ಮತ್ತು ಪಾತ್ರಗಳ ಒಳಗಿನ ಭಾವನೆಗಳು ಕಥೆಗೆ ಆಳವನ್ನು ನೀಡುತ್ತವೆ. ಡಾರ್ಕ್ ಥೀಮ್ ಮತ್ತು ಇಂಟೆನ್ಸ್ ನ್ಯಾರೇಷನ್ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಪ್ರತಿಯೊಬ್ಬ ಪಾತ್ರಕ್ಕೂ ಬಲವಾದ ಹಿನ್ನೆಲೆ ಇದೆ, ಇದು ಕಥೆಯನ್ನು ಹೆಚ್ಚು ನೈಜವಾಗಿ ತೋರಿಸುತ್ತದೆ. ಮಾನಸಿಕ ಒತ್ತಡ ಮತ್ತು ನೈತಿಕ ಗೊಂದಲಗಳು ಕಥೆಯ ಹೃದಯವಾಗಿವೆ. ಕೊನೆಯ ಟ್ವಿಸ್ಟ್ ಪ್ರೇಕ್ಷಕರ ಊಹೆಗೆ ವಿರುದ್ಧವಾಗಿ ಬಂದು ಶಾಕ್ ನೀಡುತ್ತದೆ. ಇದು ಒಂದು ಬುದ್ಧಿವಂತಿಕೆ ತುಂಬಿದ ಕ್ರೈಮ್ ಥ್ರಿಲ್ಲರ್. ನಂಬರ್ 4 ನಯಲಂ ಮಿರರ್. ಮಲಯಾಳಂ ನಯಲಂ ಮಿರರ್ ಒಂದು ಸೈಕೋಲಾಜಿಕಲ್ ಇಂಟರೋಗೇಷನ್ ಡ್ರಾಮಾ ಆಗಿದ್ದು, ಮಾನಸಿಕ ಆಟಗಳ ಸುತ್ತ ಸಾಗುತ್ತದೆ. ಪೊಲೀಸ್ ಅಧಿಕಾರಿಗಳು ಮೌನವಾಗಿರುವ ಆರೋಪಿಯನ್ನು ಪ್ರಶ್ನಿಸುತ್ತಾರೆ, ಆದರೆ ಉತ್ತರಗಳು ಗೊಂದಲ ಉಂಟುಮಾಡುತ್ತವೆ. ಸ್ಕ್ರೀನ್ ಪ್ಲೇ ನಿಧಾನವಾಗಿ ಸಾಗಿದರೂ ಥ್ರಿಲ್ಲಿಂಗ್ ಮೂಡ್ ನಿರಂತರವಾಗಿ ಇರುತ್ತದೆ. ದೃಶ್ಯಗಳು ಸರಳವಾಗಿದ್ದು, ಕಥೆಯ ಮೇಲೆ ಗಮನ ಕೇಂದ್ರೀಕೃತವಾಗಿರುತ್ತದೆ. ಕೆಲವು ಸನ್ನಿವೇಶಗಳು ಪ್ರೇಕ್ಷಕರನ್ನು ಆಲೋಚನೆಗೆ ಒತ್ತಾಯಿಸುತ್ತವೆ. ನಿಜ ಎಂಬುದು ಯಾರ ಕಡೆ ಇದೆ ಎಂಬ ಪ್ರಶ್ನೆ ಕಥೆಯ ಹೃದಯವಾಗಿದೆ. ಮಾನಸಿಕ ಒತ್ತಡ ಮತ್ತು ನಂಬಿಕೆಯ ಗೊಂದಲ ಕಥೆಗೆ ತೀವ್ರತೆಯನ್ನು ನೀಡುತ್ತದೆ. ಇದು ಒಂದು ಮಾನಸಿಕ ಪ್ರಯೋಗದಂತಿರುವ ಚಿತ್ರ. ನಂಬರ್ 3 ಖಜಾ. ಹಿಂದಿ ಒಂದು ಕ್ಲಾಸಿಕ್ ಮಿಸ್ಟರಿ ಚಿತ್ರವಾಗಿದ್ದು, ನಿಗೂಢತೆಯಿಂದ ತುಂಬಿರುತ್ತದೆ. ಒಬ್ಬ ವ್ಯಕ್ತಿಯ ಪತ್ನಿ ಕಾಣೆಯಾಗುತ್ತಾಳೆ, ಆದರೆ ಮತ್ತೊಬ್ಬ ಮಹಿಳೆ ಪತ್ನಿಯಾಗಿ ಬಂದು ಸಾಕ್ಷ್ಯ ನೀಡುತ್ತಾಳೆ. ನಂಬಿಕೆ, ಗೊಂದಲ ಮತ್ತು ಸತ್ಯದ ಹುಡುಕಾಟ ಕಥೆಯ ಪ್ರಮುಖ ಅಂಶಗಳಾಗಿವೆ. ಸ್ಕ್ರೀನ್ ಪ್ಲೇ ನಿಧಾನವಾಗಿದ್ದು, ಕತೆ ನಿಧಾನವಾಗಿ ಬೆಳೆಯುತ್ತದೆ. ಕೊನೆಯ 30 ನಿಮಿಷಗಳು ಉತ್ಕಂಠೆಯಿಂದ ತುಂಬಿರುತ್ತವೆ. ನಟನೆಯು ಬಲವಾಗಿ ಮೂಡಿಬಂದಿದ್ದು, ಪಾತ್ರಗಳು ನೆನಪಿನಲ್ಲಿ ಉಳಿಯುತ್ತವೆ. ಪ್ರೇಕ್ಷಕರು ಯಾರು ಸತ್ಯವಂತ ಎಂಬ ಪ್ರಶ್ನೆಯೊಂದಿಗೆ ಹೊರಬರುತ್ತಾರೆ. ಇದು ಒಂದು ಮೈಂಡ್ ಗೇಮ್ ತರಹದ ಥ್ರಿಲ್ಲರ್. ನಂಬರ್ 2 ಗೇಮ್ಯಾಸ್. ಮಲಯಾಳಂ 2024ರಲ್ಲಿ ಬಿಡುಗಡೆಯಾದ ಒಂದು ನೈಜತೆಯಿಂದ ಕೂಡಿದ ಕೋರ್ಟ್ ಥ್ರಿಲ್ಲರ್. ಕತೆ ಒಂದು ಕ್ಲರ್ಕ್ನ ಸುತ್ತ ಸಾಗುತ್ತದೆ. ಅವನು ತನ್ನ ಪತ್ನಿಯನ್ನು ಕೊಂದಿದ್ದಾನೆ ಎಂಬ ಅನುಮಾನವಿದೆ. ಪೊಲೀಸ್ ತನಿಖೆ ಮತ್ತು ನ್ಯಾಯ ವ್ಯವಸ್ಥೆಯ ಪ್ರಕ್ರಿಯೆಗಳು ಕತೆಗೆ ಗಂಭೀರತೆಯನ್ನು ನೀಡುತ್ತವೆ. ಸ್ಕ್ರೀನ್ ಪ್ಲೇ ರಿಯಲಿಸ್ಟಿಕ್ ಆಗಿದ್ದು, ಪ್ರತಿಯೊಂದು ಡೈಲಾಗ್ ನೈತಿಕತೆಯಿಂದ ಕೂಡಿರುತ್ತದೆ. ದೃಶ್ಯಗಳು ಸರಳವಾಗಿದ್ದು, ಕಥೆಯ ತೀವ್ರತೆಯನ್ನು ಹೆಚ್ಚಿಸುತ್ತವೆ. ನಿಂದಿತನ ಮತ್ತು ಬುದ್ಧಿವಂತಿಕೆ ನಡುವೆ ನಡೆಯುವ ಹೋರಾಟ ಕಥೆಯ ಕೇಂದ್ರಬಿಂದುವಾಗಿದೆ. ಕೊನೆಯ ಟ್ವಿಸ್ಟ್ ಅನ್ಯಾಯ ಎಂಬುದರ ಅರ್ಥವನ್ನು ಪ್ರಶ್ನಿಸುತ್ತದೆ. ಇದು ಪ್ರೇಕ್ಷಕರನ್ನು ಆಲೋಚನೆಗೆ ಒತ್ತಾಯಿಸುವ ಬುದ್ಧಿವಂತ ಥ್ರಿಲ್ಲರ್. ನಂಬರ್ 1 ಎನಾಗ್ಯನಾಗ್ಯ ಓ ಅಫೆಡ್ಹೆಯ. ತೆಲುಗು ಒಂದು ಮನುಷ್ಯನ ಸ್ವಭಾವವನ್ನು ಪ್ರಶ್ನಿಸುವ ಮರ್ಡರ್ ಮಿಸ್ಟರಿ. ಪಾಯಲ್ ರಾಜಪೂತ್ ಅಭಿನಯಿಸಿದ ಪಾತ್ರವು ಆಶೆ, ನಂಬಿಕೆ ಮತ್ತು ಲಾಲಸೆಯ ಸುತ್ತ ಸಾಗುತ್ತದೆ. ಒಂದು ಅತಿಥಿಯ ಆಗಮನದಿಂದ ಕತೆ ತೀವ್ರ ತಿರುವು ಪಡೆಯುತ್ತದೆ. ಸ್ಕ್ರೀನ್ ಪ್ಲೇ ಇಂಟೆನ್ಸ್ ಆಗಿದ್ದು, ಪ್ರತಿಯೊಂದು ದೃಶ್ಯ ಉತ್ಕಂಠೆಯಿಂದ ಕೂಡಿರುತ್ತದೆ. ಡಾರ್ಕ್ ಥೀಮ್ ಮತ್ತು ನ್ಯಾರೇಷನ್ ಕತೆಗೆ ತೀವ್ರತೆಯನ್ನು ನೀಡುತ್ತವೆ. ಕೊನೆಯ ಟ್ವಿಸ್ಟ್ ನಾವು ನೋಡಿದುದೇ ಸತ್ಯವೋ ಎಂಬ ಪ್ರಶ್ನೆ ಎಬ್ಬಿಸುತ್ತದೆ. ಮಾನವ ನೈತಿಕತೆ ಮತ್ತು ಆಸೆಗಳ ನಡುವಿನ ಗೊಂದಲ ಕಥೆಯ ಹೃದಯವಾಗಿದೆ. ಇದು ಒಂದು ಆಳವಾದ ಭಾವನಾತ್ಮಕ ಥ್ರಿಲ್ಲರ್. ಇವು ಟಾಪ್ 5 ಸೌತ್ ಇಂಡಿಯನ್ ಮರ್ಡರ್ ಮಿಸ್ಟರಿ, ಸಸ್ಪೆನ್ಸ್, ಥ್ರಿಲ್ಲರ್ ಸಿನಿಮಾಗಳು. ನಿಮಗೆ ಯಾವುದು ಇಷ್ಟವಾಯಿತು? ಇನ್ನೇನಾದರೂ ಮಿಸ್ ಆಗಿದೆಯಾ? ಕಾಮೆಂಟ್ ಮಾಡಿ. ಇಂತಹ ಇಂಟರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಥ್ರಿಲ್ಲಿಂಗ್ ವಿಷಯದೊಂದಿಗೆ.